ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಸ್ಟುಡಿಯೋಗೆ ಬಂದಾಯಿತು. ನಾನೊಬ್ಬನೇ ಇದ್ದೀನಿ ಅಂತ ಖಾತ್ರಿ ಪಡಿಸ್ಕೊಂಡಾಯಿತು. ಹಾಗಾಗಿ ಮಾಸ್ಕ್ ತೆಗಿತಾ ಇದ್ದೀನಿ. ಇವತ್ತಿಂದ ಸೆಮಿ ಅನ್ಲಾಕ್ ಕೂಡ ಆಗ್ತಾ ಇದೆ. ಸೊ ಹಾಗಾಗಿ ಮನೆಯಿಂದ ಯಾವುದೇ ಸಂದರ್ಭದಲ್ಲೂ ಹೊರಗೋದ್ರು ಮಾಸ್ಕ್ ಹಾಕೊಳ್ಳೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಹೊರಗಡೆ ಆದಮೇಲೆ ಸಾಮಾಜಿಕ ಅಂತರ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿ, ಅವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಈ ಸಂದೇಶದೊಂದಿಗೆ ಈ ಬೆಳಗ್ಗೆ 30 ನಿಮಿಷಗಳ 30 ಸುದ್ದಿ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜ್. 1 by 1 ಸುದ್ದಿಗಳತ್ತ ಗಮನ ಹರಿಸೋಣ. ಇವತ್ತಿನಿಂದ ರಾಜ್ಯದ 19 ಜಿಲ್ಲೆಗಳಲ್ಲಿ ಸೆಮಿ ಲಾಕ್ಡೌನ್ ಶುರುವಾಗ್ತಾ ಇದೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಖರೀದಿಗೆ ಅವಕಾಶ ಕೊಟ್ಟಿದ್ದಾರೆ. ಬಸ್ ಸಂಚಾರ ಇರೋದಿಲ್ಲ. ಆಟೋ, ಕ್ಯಾಬ್ ಸಿಗುತ್ತೆ. 50% ಸಿಬ್ಬಂದಿಯೊಂದಿಗೆ ಕಾರ್ಖಾನೆಗಳು ಓಪನ್ ಆಗುತ್ತೆ. ಗಾರ್ಮೆಂಟ್ಸ್ಗಳಲ್ಲಿ 30% ಸಿಬ್ಬಂದಿ ಕೆಲಸ ಮಾಡಬಹುದು. ಬಾರ್, ಹೋಟೆಲ್ಗಳಲ್ಲಿ ಪಾರ್ಸಲ್ಗಷ್ಟೇ ಅನುಮತಿ ಇದೆ. ಅಂತರ್ ಜಿಲ್ಲಾ ಸಂಚಾರಕ್ಕೆ ಅನುಮತಿ ಕೊಟ್ಟಿದ್ದಾರೆ. ನೈಟ್ ಕರ್ಫ್ಯೂ, ವೀಕೆಂಡ್ ಕರ್ಫ್ಯೂ ಇದ್ದೇ ಇರುತ್ತೆ. ವೀಕೆಂಡ್ ಕರ್ಫ್ಯೂನಲ್ಲಿ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಇರುತ್ತೆ. ಮದುವೆಗೆ 40 ಜನ ಸೇರ್ಬೋದು. ಅಂತ್ಯ ಸಂಸ್ಕಾರಕ್ಕೆ 5 ಜನರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತಿನಿಂದ ಲಾಕ್ಡೌನ್ ಸಡಿಲಿಕೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ತಮ್ಮ ಊರಿಗೆ ತೆರಳುತ್ತಾ ಇದ್ದವರು ರಾಜಧಾನಿಯತ್ತ ಮುಖ ಮಾಡ್ತಿದ್ದಾರೆ. ವಿವಿಧ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಬೆಂಗಳೂರಿನತ್ತ ಮಹಾವಲಸೆ ಬರ್ತಾ ಇದ್ದಾರೆ. ಅನ್ಲಾಕ್ ಆರಂಭದ ಜೊತೆಗೆ ಕೋವಿಡ್ ಹರಡುವ ಭೀತಿ ಕೂಡ ಹೆಚ್ಚಾಗ್ತಾ ಇದೆ. ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಹಾಗೂ ಯಶವಂತಪುರ ರೈಲ್ವೆ ನಿಲ್ದಾಣ ಜನಜಂಗುಳಿಯಿಂದ ತುಂಬಿ ತುಳುಕಾಡ್ತಾ ಇದೆ. ಎಲ್ಲರಿಗೂ ಕೋವಿಡ್ ಟೆಸ್ಟ್ ಕಡ್ಡಾಯ ಮಾಡ್ತಿದ್ದಾರೆ. ಟೆಸ್ಟ್ ಮಾಡಿ ಅವರ ಸಂಪೂರ್ಣ ವಿಳಾಸ ತೆಗೆದುಕೊಂಡೇ ಅಲ್ಲಿಂದ ಕಳಿಸ್ಕೊಡ್ತಿದ್ದಾರೆ. ಕೊರೋನಾದಿಂದ ಇಡೀ ವಿಶ್ವವೇ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದೆ. ಅದರಲ್ಲೂ ರಾಜ್ಯದ ಆರ್ಥಿಕ ಸ್ಥಿತಿಯೂ ಕೂಡ ಬಹಳ ಕಷ್ಟದಲ್ಲಿದೆ. ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಿಎಂ ಯಡಿಯೂರಪ್ಪನವರು ಇವತ್ತು ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಳಗ್ಗೆ 11:30ಕ್ಕೆ ಸಭೆ ನಡೆಸ್ತಾ ಇದ್ದಾರೆ. ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ. ಲಾಕ್ಡೌನ್ ನಂತರ ಮೊದಲ ಬಾರಿಗೆ ಸಿಎಂ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಸಭೆ ನಡೆಸುತ್ತಿದ್ದಾರೆ. ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. 1 ವಾರಗಳ ಕಾಲ ದಕ್ಷಿಣ ಕನ್ನಡ ಜಿಲ್ಲೆಯ 17 ಗ್ರಾಮ ಪಂಚಾಯಿತಿ ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿದೆ. ಸೀಲ್ ಡೌನ್ ಮಾಡಿ ಜಿಲ್ಲಾಧಿಕಾರಿ ಡಾಕ್ಟರ್ KV ರಾಜೇಂದ್ರ ಆದೇಶ ಹೊರಡಿಸಿದ್ದಾರೆ. 50ಕ್ಕಿಂತ ಹೆಚ್ಚು ಕೋವಿಡ್ ಸಕ್ರಿಯ ಪ್ರಕರಣಗಳಿರುವ ಹಿನ್ನೆಲೆಯಲ್ಲಿ ಕಠಿಣ ಕ್ರಮಗಳನ್ನು ಜಾರಿಗೊಳಿಸಿದ್ದಾರೆ. ಮಂಗಳೂರು, ಬೆಳ್ತಂಗಡಿ, ಸುಳ್ಳ ಮತ್ತು ಕಡಬ ಈ ತಾಲೂಕಿನ 17 ಗ್ರಾಮ ಪಂಚಾಯಿತಿಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಜೂನ್ 14ರ ಬೆಳಗ್ಗೆ 9 ಗಂಟೆಯಿಂದ ಜೂನ್ 21ರ ಬೆಳಗ್ಗೆ 9 ಗಂಟೆ ತನಕ ಸೀಲ್ ಡೌನ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಗ್ರಾಮದ ಜನರಿಗೆ ಅಗತ್ಯ ವಸ್ತು ಪೂರೈಸುವುದಕ್ಕೆ ಪಾವತಿ ಆಧಾರದ ಮೇಲೆ ಕಾರ್ಯಪಡೆ ರಚಿಸಲು ಸೂಚನೆ ಕೊಡಲಾಗಿದೆ. ಕರ್ನಾಟಕದಲ್ಲಿ ದಿನೇ ಕೊರೋನಾ ಸೋಂಕು ಇಳಿಕೆ ಆಗ್ತಾ ಇದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ 6.2% ಬಂದಿದೆ. ನಿನ್ನೆ 18,648 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ರಾಜ್ಯದಲ್ಲಿ ನಿನ್ನೆ ಒಂದೇ ದಿನ 7,810 ಕೊರೋನಾ ಕೇಸ್ ಪತ್ತೆಯಾಯಿತು. ಈ ಮೂಲಕ ಕರ್ನಾಟಕದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 27,65,134ಕ್ಕೆ ಏರಿಕೆಯಾಯಿತು. 24 ಗಂಟೆಗಳಲ್ಲಿ 125 ಮಂದಿ ಕೊರೋನಾಗೆ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಕೊರೋನಾ ಸೋಂಕಿತರ ರಾಜ್ಯದಲ್ಲಿ ಒಟ್ಟು 32,913 ಮಂದಿ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 25,51,365 ಮಂದಿ ಸೋಂಕಿನಿಂದ ಗುಣಮುಖರಾಗಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರು ನಗರದಲ್ಲೂ ಕೊರೋನಾ ಪ್ರಕರಣಗಳು ಇಳಿಮುಖ ಆಗ್ತಾ ಇದೆ. ನಿನ್ನೆ ಬೆಂಗಳೂರಿನಲ್ಲಿ 1,348 ಹೊಸ ಕೊರೋನಾ ಕೇಸ್ ದಾಖಲಾಯಿತು. ಇದರೊಂದಿಗೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಆಯಿತು 11,96,688. ಬೆಂಗಳೂರಿನಲ್ಲಿ ನಿನ್ನೆ 23 ಮಂದಿ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಬೆಂಗಳೂರಿನಲ್ಲಿ ಕೊರೋನಾ ಸೋಂಕಿಗೆ ಒಟ್ಟು 15,307 ಮಂದಿ ಸಾವನ್ನಪ್ಪಿದ್ದಾರೆ. ನಿನ್ನೆ ಒಂದೇ ದಿನ ಬೆಂಗಳೂರಿನಲ್ಲಿ 4,125 ಮಂದಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಬೆಂಗಳೂರಿನಲ್ಲಿ ಪಾಸಿಟಿವಿಟಿ ರೇಟ್ ಆಯಿತು 3.23. ಉಡುಪಿಯಲ್ಲಿ ಕೊರೋನಾ ಸೋಂಕಿಗೆ ಒಳಗಾಗಿದ್ದ 14 ಮಕ್ಕಳು ನಗುವಿನ ಅಲೆ ಬೀರಿದ್ದಾರೆ. ಒಂದೇ ವಾರದಲ್ಲಿ 13 ಮಕ್ಕಳು ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಮೇ 26ನೇ ತಾರೀಕು ಸಂತೆಕಟ್ಟೆಯಲ್ಲಿರುವ ಕೃಷ್ಣಾನುಗ್ರಹ ಕೇಂದ್ರದಲ್ಲಿ 14 ಮಕ್ಕಳಿಗೆ ಕೊರೋನಾ ಸೋಂಕು ದೃಢಪಟ್ಟಿತ್ತು. 1 ಮಗುವಿಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಉಳಿದ ಎಲ್ಲ ಮಕ್ಕಳು ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಭೋರಂ ಫೌಂಡೇಶನ್ ವತಿಯಿಂದ ನಟ ಭುವನ್ ಹಾಗೂ ನಟಿ ಹರ್ಷಿಕಾ ಪೂಣಚ್ಚ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಸಂಚಾರ ಮಾಡಿ ಕೊರೋನಾ ಜಾಗೃತಿ ಮೂಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ದಿನಸಿ ಕಿಟ್ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಗದಗ ನಗರಕ್ಕೆ ಭೇಟಿ ಕೊಟ್ಟು ಮಳೆಯಲ್ಲಿಯೇ ನೆನೆದು ಕಿಟ್ ವಿತರಣೆ ಮಾಡಿದ್ದಾರೆ. ಕಪಾಟದಲ್ಲಿ ಜೀವನ
ನಡೆಸ್ತಾ ಇದ್ದಂತಹ ಓರ್ವ ಅನಾಥ ವೃದ್ಧೆಯ ಮನೆ ಬಾಗಿಲಿಗೆ ಹೋಗಿ ದಿನಸಿ ಕಿಟ್ ಹಾಗೂ ಸ್ಯಾನಿಟೈಸರ್ ವಿತರಣೆ ಮಾಡಿದರು. ನಮಸ್ತೆ ಅಮ್ಮ. ಚೆನ್ನಾಗಿದ್ದೀರಾ? ಮೇಡಮ್ ಸ್ಯಾನಿಟೈಸರ್ ಕೊಡ್ರಿ. ಇದು ಬಂದ್ರೆ ನಮ್ಮ ಥರ ಯಾರೋ ಬಂದ್ರೆ ಯಾರು ಬರಂಗಿಲ್ಲ. ಉಡುಪಿಯಲ್ಲಿ ಕೂಲಿ ಕಾರ್ಮಿಕನೋರ್ವ ಹೃದಯ ಶ್ರೀಮಂತಿಕೆ ಮೆರೆದಿದ್ದಾನೆ. ಕೋವಿಡ್ ಸಂಕಷ್ಟದ ನಡುವೆ ಕಾರ್ಮಿಕನ ಒಂದೊಳ್ಳೆ ಕೆಲಸ ಮಾಡಿದ್ದಾನೆ. 70 ಕುಟುಂಬಕ್ಕೆ ಅನ್ನ ನೀಡುವ ಮಹತ್ ಕಾರ್ಯ ಮಾಡಿದ್ದಾರೆ. ಅಂಬಾಲಪಾಡಿ ಗ್ರಾಮದ ನಿವಾಸಿ ದಲಿತ ಸಮುದಾಯದ ಕೃಷ್ಣ ಅನ್ನೋ ಕೂಲಿ ಕಾರ್ಮಿಕ ಬೇರೆಯವರಿಗೆ ಸಹಾಯ ಮಾಡ್ತಿದ್ದಾರೆ. ಅಕ್ಕಿ, ಬೇಳೆ, ಉಪ್ಪು, ಸಕ್ಕರೆ, ಚಹಾ ಎಲ್ಲವನ್ನು ಕೂಡ, ಇನ್ನು ಕುಡಿ ಎಲೆ, ಅಡಿಕೆ ಸೇರಿ ಸುಮಾರು 70,000 ಮೌಲ್ಯದ ಅಗತ್ಯ ವಸ್ತುಗಳನ್ನು ದಾನ ಮಾಡುತ್ತಿದ್ದಾರೆ. ಉಡುಪಿ ಸುತ್ತಲ 5-6 ಗ್ರಾಮದ ಕಡು ಬಡವರನ್ನ ಗುರುತಿಸಿ ಎಲ್ಲರಿಗೂ ದಿನಸಿ ಕಿಟ್ಗಳನ್ನು ಕೊಡ್ತಿದ್ದಾರೆ. ಈ ಬಡ ಕೂಲಿ ಕಾರ್ಮಿಕನ ಹೃದಯ ಶ್ರೀಮಂತಿಕೆಗೆ ಎಲ್ಲರೂ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಹಾವೇರಿಯಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯ ಹೆಡ್ ಕಾನ್ಸ್ಟೇಬಲ್ ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಕೊರೋನಾ ಸೋಂಕಿಗೆ 45 ವರ್ಷದ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ಕಳೆದ 23 ವರ್ಷಗಳಿಂದ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು. ಹೆಡ್ ಕಾನ್ಸ್ಟೇಬಲ್ ಕೋವಿಡ್ನಿಂದ ಸಾವನ್ನಪ್ಪಿರೋದನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತರಾಯ ಅವರು ದೃಢಪಡಿಸಿದ್ದಾರೆ. ಹೋಮ ವಿವಾದದ ಬೆನ್ನಲ್ಲೇ ಶಾಸಕ ರೇಣುಕಾಚಾರ್ಯ ಮತ್ತೊಂದು ವಿವಾದದಲ್ಲಿ ಸಿಕ್ಕಾಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಕಟ್ಟೆ ಕೋವಿಡ್ ಕೇರ್ ಸೆಂಟರ್ನ ರಾಜಕೀಯ ವೇದಿಕೆ ಮಾಡಿಕೊಂಡು ಶಾಸಕರು ಭಾಷಣ ಮಾಡಿದ್ದಾರೆ. ಕೋವಿಡ್ ಕೇರ್ ಸೆಂಟರ್ನಲ್ಲಿ ವಾಸ್ತವ್ಯ ಮಾಡಿ ಹೋಮ ಮಾಡಿಸಿದ್ದಕ್ಕೆ ನನ್ನನ್ನು ಕಾಮಿಡಿ ಪೀಸ್ ಅಂದರು. ನಾನು ಹೋಮ ಮಾಡ್ತೀನಿ ಅನ್ನೋದು ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರ್ಗೆ ಮುಂಚೆನೇ ಗೊತ್ತಿತ್ತು. ಇದನ್ನೆಲ್ಲ ಹೋಮ ಮಾಡುವ ಮುಂಚೆ ಯಾಕೆ ಹೇಳ್ತಿರ್ಲಿಲ್ಲ? ಮೊದಲೇ ಗೊತ್ತಿದ್ದವರು ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಚೀಲೂರಿನಲ್ಲಿ ಮಾಜಿ ಶಾಸಕ ಶಾಂತನಗೌಡ ನಾನು ಮರಳು ಕದ್ದಿದ್ದೇನೆ ಅಂತ ಆರೋಪ ಮಾಡಿದ್ರು. ಟೆಂಡರ್ ಬೇರೆಯವರಿಗೆ ಆಗಿದ್ರು, ನಾನು ಮರಳು ಕದಿಯೋಕೆ ಆಗುತ್ತಾ ಅಂತ ಭಾಷಣ ಮಾಡಿದ್ದು ಈಗ ವಿವಾದ ಸುತ್ತಕೊಂಡಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಖಾಸಗಿ ಆಸ್ಪತ್ರೆ ಸಿಬ್ಬಂದಿ ಬಾಕಿ ಬಿಲ್ ತುಂಬಿಲ್ಲ ಅಂತ ನಿವೃತ್ತ ಯೋಧನ ಮೃತದೇಹ ನೀಡದೆ ಸತಾಯಿಸಿರೋ ಘಟನೆ ನಡೆದಿದೆ. ಬಿಜೆಪಿ ಮುಖಂಡ ಡಾಕ್ಟರ್ ರವಿ ಪಾಟೀಲ್ಗೆ ಸೇರಿದ ಖಾಸಗಿ ಆಸ್ಪತ್ರೆ ಇದು. ಸಿಬ್ಬಂದಿ ಅಮಾನವೀಯತೆ ತೋರಿದ್ದಾರೆ. ಕಳೆದ 23 ದಿನಗಳ ಹಿಂದೆ ಕೋವಿಡ್ನಿಂದ ಉಚಗಾಮ ಗ್ರಾಮದ ನಿವೃತ್ತ ಯೋಧ ರಾಜೇಂದ್ರ ಮೆಣಸೆ ಆಸ್ಪತ್ರೆಗೆ ದಾಖಲಾಗಿದ್ದರು. ಮೊನ್ನೆ ರಾತ್ರಿ 2 ಗಂಟೆಗೆ ಮೃತಪಟ್ಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಾವಿನ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ 3,10,000 ಹಣ ಪಾವತಿ ಮಾಡಿದ್ದಾರೆ. ಮತ್ತೆ 3,63,000 ಪಾವತಿಸಿ ಆಮೇಲೆ ಮೃತದೇಹ ಕೊಡ್ತೀವಿ ಅಂತ ಹೇಳ್ತಿದ್ರಂತೆ. ಕೋವಿಡ್ನಿಂದ ಮೃತಪಟ್ಟ ನಿವೃತ್ತ ಯೋಧನ ಮೃತದೇಹ ಪಡೆಯೋದಕ್ಕೆ ಕುಟುಂಬಸ್ಥರು ಪರದಾಡ್ತಿದ್ರು. ಕೊನೆಗೆ ಮಾಧ್ಯಮಗಳ ಕ್ಯಾಮೆರಾ ನೋಡಿದ ಕೂಡಲೇ ಕುಟುಂಬಸ್ಥರಿಗೆ ಆಸ್ಪತ್ರೆ ಸಿಬ್ಬಂದಿಗಳು ಮೃತದೇಹ ಕೊಟ್ಟಿದ್ದಾರೆ. ಬೊಂಬೆನಾಡು ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ತಯಾರಾಗುವ ಬೊಂಬೆಗಳು ವಿಶ್ವದಾದ್ಯಂತ ರಾರಾಜಿಸ್ತಾ ಇದೆ. ಆದರೆ ಈಗ ಇದೇ ಬೊಂಬೆನಾಡಿನ ಕರಕುಶಲಕರ್ಮಿಗಳು ಕೊರೋನಾ ಏಟಿಗೆ ಸಿಕ್ಕಿ ತತ್ತರಿಸಿ ಹೋಗಿದ್ದಾರೆ. ಕಳೆದ 1 ವರ್ಷದಿಂದ ಕೊರೋನಾ ಅಬ್ಬರಕ್ಕೆ ನಲಗಿರುವ ಬೊಂಬೆ ತಯಾರಕರು ಕೈಯಲ್ಲಿ ಕೆಲಸ ಇಲ್ಲದೆ ಮನೆಯಲ್ಲಿ ಕೂತಿದ್ದಾರೆ. 500ರಿಂದ 600ಕ್ಕೂ ಹೆಚ್ಚು ಬೊಂಬೆ ತಯಾರಕ ಘಟಕಗಳಿವೆ. 1,000ಕ್ಕೂ ಹೆಚ್ಚು ಜನ ಬೊಂಬೆ ತಯಾರಿಕೆಯಲ್ಲಿಯೇ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಈಗ ಕೊರೋನಾ ಏಟಿಗೆ ಅವರೆಲ್ಲರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯ ಸರ್ಕಾರದ ಜೊತೆಗೆ ಚರ್ಚೆ ಮಾಡಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಾಗಿದೆ. ಗದಗ ಜಿಲ್ಲೆಯಲ್ಲಿ ಲಾಕ್ಡೌನ್ನಿಂದ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಲಾಕ್ಡೌನ್ನಿಂದಾಗಿ ಮಾವು ಬೆಳೆಗಾರರು ಅವರ ಬೆಳೆದಿರುವಂಥ ಮಾವು ಈಗ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ತಮಗೆ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ಅನ್ನದಾತರು ಒತ್ತಾಯ ಮಾಡ್ತಿದ್ದಾರೆ. ಹೊಲಕೋಟಿ ಗ್ರಾಮದಲ್ಲಿ ಇದುವರೆಗೆ ಮಾವು ಮಾರಾಟವಾಗದೆ ಮನೆಯಲ್ಲೇ ಕೊಳೆತು ಹೋಗ್ತಾ ಇದೆ ಮಾವು. ರೈತ ಕರಿಯಪ್ಪ ರವಳೋಜಿ ಕುಟುಂಬ ಮಾವು ಬೆಳೆದು ಮಾವು ಕಟಾವು ಮಾಡಿಕೊಂಡು ಬಂದು ಮನೆಯಲ್ಲಿ ರಾಶಿ ಹಾಕಿದ್ದಾರೆ. ಆದರೆ ರೈತರು ಮಾವು ಮಾರಾಟ ಮಾಡದೆ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ನಮಗೆ ಸರ್ಕಾರ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ. ನಾವು ಈ ವರ್ಷ ಮಾವು ಬೆಳೆಯನ್ನು ಬೆಳೆದುಕೊಂಡು ನಾವು ಅದ್ರ ಮ್ಯಾಗ ಜೀವನ ನಡೆಸ್ಬೇಕಂತ ಎಲ್ಲ
ನಿರೀಕ್ಷೆ ಇಟ್ಕೊಂಡಿದ್ವಿ. ಈ ಲಾಕ್ಡೌನ್ ಬಂದ್ರಿಂದ ನಮ್ಗೆ ಮಾರಾಟಕ್ಕೂ ಇಳುವರಿ ಜಾಸ್ತಿ ಬಂದೈತಿ, ಆದ್ರೆ ಮಾರಾಟಕ್ಕೆ ಅವಕಾಶ ಇಲ್ಲ. ನಮಗೇನು ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥ 10,000 ರೂಪಾಯಿ ಏನು ಘೋಷಣೆ ಮಾಡಿರೋ ಪ್ಯಾಕೇಜು, ಅದ್ರ ಬದಲು 1 ಲಕ್ಷದಿಂದ 2 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ನಮ್ಮ ಜೀವನ ನಡೆಸ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಹುಲ್ಕೋಟೆ ಅಂದರೆ ಮಾವಿನಹಣ್ಣಿಗೆ ಪ್ರಸಿದ್ಧವಾದ ಊರು. ಹುಲ್ಕೋಟೆಯಲ್ಲಿ ಸಿಗತಕ್ಕಂಥ 9 ಥರದ ಹಣ್ಣು ಈಗ ಹಣ್ಣು ಆಗ್ಯಾವ್ರಿ, ಆದ್ರೆ ಮಾರಾಕ ಪರಿಸ್ಥಿತಿ ಎಡೈತಿ. ಮನ್ಯಾಗ ಅಡಿ ಕೆಟ್ಟೈತಿ. 9 ಥರದ ಹಣ್ಣು ಇದ್ರೇನು ಬಿಟ್ರೇನು. ಲಾಕ್ಡೌನ್ ಪರಿಸ್ಥಿತಿ ಅಂದ್ರೆ ಮನೆಯಲ್ಲಿ ಹಣ್ಣು ಕೊಳ್ಯಾಕತ್ತಾವು, ಮಾರಾಟ ಮಾಡೋಕ್ಕೆ ಅವಕಾಶ ಇಲ್ಲ. ಸಾಲ ಮಾಡಿ ಬೆಳೆದಂಥ ಮಾವು ನೇರಳೆ ಗಿಡಗಳು ಲಾಕ್ಡೌನ್ ಹೊಡೆತಕ್ಕೆ ಮಣ್ಣು ಪಾಲಾಗಿದೆ. ಬೀದರ್ ಜಿಲ್ಲೆಯ ಭಾಗದಲ್ಲಿ ಅಪಾರ ಮಾವು ನೇರಳೆ ನೆಲಕಚ್ಚಿದೆ. ಮಣ್ಣು ಪಾಲಾದ ಫಸಲು ಕಂಡು ರೈತ ಸಮೂಹ ಕಂಗಾಲಾಗಿದ್ದಾರೆ. ನೇರಳೆ ಹಾಗೂ ಮಾವು ಫಸಲು ಭೂಮಿ ಪಾಲಾಗಿದೆ. ಸುಮಾರು 65 ಎಕರೆ ಭೂಮಿಯಲ್ಲಿ ಬೆಳೆದಂಥ 3,000ಕ್ಕೂ ಹೆಚ್ಚು ಹಣ್ಣಿನ ಗಿಡಗಳಿವೆ. ರೈತನ ಬದುಕಲ್ಲಿ ಸಿಹಿಯಾಗಬೇಕಾಗಿದ್ದ ಈ ಮಾವು ಈಗ ಕಹಿಯಾಗೋಗಿದೆ. ಸರ್ಕಾರ ರೈತರಿಗೆ ಸೂಕ್ತ ರೀತಿಯಲ್ಲಿ ಪರಿಹಾರ ಕೊಟ್ಟು ರೈತರನ್ನ ಬದುಕಿಸಿ ಅಂತ ರೈತರು ಆಗ್ರಹಿಸುತ್ತಿದ್ದಾರೆ. ಮ್ಯಾಂಗೋ ಮತ್ತು ಜಾಮೂನು ಕಿನ್ನೋ ಇದೆ ಸರ್. ಆದ್ರೆ ಈಗ 2 ಕ್ರಾಪ್ ಬಂದವು ಸರ್, ಮ್ಯಾಂಗೋ ಮತ್ತು ಜಾಮೂನ್ ಸರ್. ಆದ್ರೆ ಇದಕ್ಕೆ ಖರೀದಿ ಮಾಡೋರಿಲ್ಲ, ತಿಂಬೋರಿಲ್ಲ ಸರ್. ಯಾರನ್ನೂ ಕೆಳಗೆ ಹಣ್ಣಾಗಿ ಬೆಳತಾವ ಖರ್ಕೆ ಇದಕ್ಕೆ ಕೇಳೋರು ಯಾರು ಭೀ ಹೊಂಟಿಲ್ಲ ಸರ್. ಲಾಕ್ಡೌನ್ ಇದ್ದಿನ ಕಡೆಯಿಂದ ಏನು ಭೀನೇ ಖರೀದಿ ಬಿಕ್ರಿ ಎಂಬ ಚೀಸ್ ಆಗ್ಲತ್ತಿಲ್ಲ ಸರ್. ಈಗ ಕಮ್ಸೆ ಕಮ್ 15-20 ಲಕ್ಷ ರೂಪಾಯಿ ಆಮ್ದಾನಿ ಐತಿತ್ತು ಸರ್, ಅದ್ರಾಗ 1 ರೂಪಾಯಿನೂ ಆಗಿಲ್ಲ ಸರ್. ಹಾಗಾಗಿ ಈಗ ಏನದ ನೋಡ್ರಿ, ಈಗ ಯಾವುದೇ ಈ ಕೃಷಿ ಇಲಾಖೆಯಲ್ಲಿಂದಾಗಲಿ ಸರ್ಕಾರಲಿಂದಾಗಲಿ ಏನರ ನಮಗೆ ಮಾವಜ ಇಸ್ಕೊಡಪ್ಲೆ ಏನರ ವ್ಯವಸ್ಥೆ ಅದಂತಂದ್ರೆ ಮಾಡಿ ಕೊಡ್ರಿ ಸರ್. ಈಗ ತಿಂಬರ ಇಲ್ಲ ನೋಡ್ರಿ, ಹಣ್ಣಾರ ತಿಂಬರು ಇಲ್ಲ ಸರ್, ಗಿಡಗಳಿಗೆ ಅವ ಮತ್ತು ನೆಲ ಮೇಲೆ ಅವ ಸರ್. ಏನು ಲಾಕ್ಡೌನ್ ಮಾಡೋಕ್ಕಿಂತ ಮೊದಲ ಸರ್ಕಾರ ಒಂದು ತೀರ್ಮಾನ ಮಾಡಬೇಕು. ಯಾವ ರೈತರು ಬೆಳೆದಂಥ ಬೆಳೆಗಳು, ತರಕಾರಿ ಬೆಳೆಗಳು, ಯಾಕಂದ್ರೆ ಅವು ಇಲ್ಲಕ್ಕೆ ಬರೋಂಗಿಲ್ಲ, ದವಸ ಧಾನ್ಯ ಇಡ್ಬೋದು. ರೈತರು ಬೆಳೆದಂಥ ಸರ್ಕಾರವೇ ಒಂದು ಖರೀದಿ ಮಾಡಿ ಅವರೇ ಒಂದು ಮಾರುಕಟ್ಟೆ ಮಾಡಿ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಇದಕ್ಕೆ ಯಾರು ಹೊಣೆ? ಈಗ ಬೆಳಗ್ಗೆ 4 ತಾಸ್ದಾಗ ಅವ್ರು ಎಲ್ಲಿ ಮಾರಬೇಕು, ಯಾರು ತೊಗೋಬೇಕು, ಸಂಕಷ್ಟದಾಗಿದ್ದಾನ. 1 ಹೆಕ್ಟರ್ಗೆ 10,000 ರೂಪಾಯಿ ಸಹಾಯಧನ ಪರಿಹಾರ ಘೋಷಣೆ ಮಾಡಿದ್ರಿ. ಅದು ಏನಾಗ್ತದೆ? ಖಾಲಿ ಅವ್ನು ಕಡೆದಾಗಲ್ಲ ಅವನಿಗೆ. ಬೆಂಗಳೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ನಟ ಸಂಚಾರಿ ವಿಜಯ್ ಆರೋಗ್ಯ ಸ್ಥಿತಿ ಕುರಿತ ಹೆಲ್ತ್ ಬುಲೆಟಿನ್ ನಿನ್ನೆ ರಾತ್ರಿ ಬಿಡುಗಡೆ ಆಯಿತು. ಸಂಚಾರಿ ವಿಜಯ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿ ತಕ್ಷಣ ಸಿಟಿ ಸ್ಕ್ಯಾನ್ ಮಾಡಲಾಯಿತು. ಅವರ ತಲೆಗೆ ಗಂಭೀರ ಪೆಟ್ಟು ಬಿದ್ದಿದೆ, ತೀವ್ರ ರಕ್ತಸ್ರಾವ ಆಗ್ತಾ ಇರೋದು ತಿಳಿದು ಬಂತು. ತಕ್ಷಣ ಬ್ರೈನ್ ಸರ್ಜರಿ ಮಾಡಲಾಗಿದೆ. ಸದ್ಯ ಅವರು ಐಸಿಯುನಲ್ಲಿ ಸಂಪೂರ್ಣ ಲೈಫ್ ಸಪೋರ್ಟ್ನಲ್ಲಿದ್ದಾರೆ. ಅವರು ಕೋಮಾದಲ್ಲಿದ್ದಾರೆ. ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಮೆಡಿಕಲ್ ಬುಲೆಟಿನ್ ಹೇಳ್ತಾ ಇದೆ. ಸಂಚಾರಿ ವಿಜಯ್ ಅವರ ಬಗ್ಗೆ ಸಹೋದರ ಸಿದ್ದೇಶ್ ಕುಮಾರ್ ಮಾತನಾಡಿದ್ರು. ವಿಜಯ್ ನಮ್ಮ ಕುಟುಂಬದ ಆಧಾರ ಸ್ತಂಭ. ಆತ ಸುಮ್ಮನೆ ಕೂರುವ ವ್ಯಕ್ತಿ ಅಲ್ಲ. ಲಾಕ್ಡೌನ್ ಟೈಮ್ನಲ್ಲಿ ಸಾಕಷ್ಟು ಸಮಾಜಮುಖಿ ಕೆಲಸ ಮಾಡ್ತಿದ್ದ. ನಿನ್ನೆಯೂ ಕೂಡ ಅಂಥದ್ದೇ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಅಪಘಾತ ಆಗೋಗಿದೆ. ವೈದ್ಯರು 48 ಗಂಟೆ ಅಬ್ಸರ್ವೇಷನ್ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ನನ್ನ ಸಹೋದರನಿಗಾಗಿ ಪ್ರಾರ್ಥನೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ನಮಗೆ ಅವನೇ ಸ್ಟ್ರೆಂತ್ ಆ್ಯಕ್ಚುಲಿ. ಈಗ ಅವನ್ನ ಕಳ್ಕೊಂಡ್ರೆ ನಮಗಾಗೋದಿಲ್ಲ. ಸೊ ನಾವು ಕೋಮಾದಲ್ಲಿದ್ದಾನೆ, ಹೇಳಿದ್ನಲ್ಲ, ಕೋಮಾದಲ್ಲಿದ್ದಾನೆ. ಸೊ 48 ಅವರ್ಸ್ ಅಬ್ಸರ್ವೇಷನ್ ಇಟ್ಟಿದ್ದಾರೆ. ಸೊ ಫಾರ್ ದ ಬೆಸ್ಟ್. ನನಗೆ ರಾತ್ರಿ ಗೊತ್ತಾಯ್ತು, ಮಧ್ಯರಾತ್ರಿ ಅಂದರೆ. ನಟ ಸಂಚಾರಿ ವಿಜಯ್ಗೆ ಐಸಿಯುನಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ. ನಟ ಸತೀಶ್ ನೀನಾಸಂ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಸಂಚಾರಿ ವಿಜಯ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ವಿಜಯ್ ಅವರ ಕಂಡೀಷನ್ ಆರಾಮಾಗಿದೆ. ಆಪರೇಷನ್ ಆಗಿರೋದ್ರಿಂದ ಇನ್ನೂ ಪ್ರಜ್ಞೆ ಬಂದಿಲ್ಲ. ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. BP ಪಲ್ಸ್ ರೇಟ್ ನಾರ್ಮಲ್ ಆಗಿದೆ. 24 ಗಂಟೆಯೊಳಗೆ ನಾರ್ಮಲ್ ಸ್ಥಿತಿಗೆ ಬರ್ತಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂದರು ನೀನಾಸಂ ಸತೀಶ್. ಜೀವನಕ್ಕೇನು ತೊಂದರೆ ಆಗಲ್ಲ, ಒಳ್ಳೆಯ ವ್ಯಕ್ತಿ, ಅವನಿಗೆ ಒಳ್ಳೇದಾಗುತ್ತೆ. ಸದ್ಯ ನವೀನ್ ಸಹ ಔಟ್ ಆಫ್ ಡೇಂಜರ್ ಅಂದರು. ಇಲ್ಲ ರೆಸ್ಪಾಂಡ್ ಮಾಡೋದಕ್ಕೆ ಅವರು ಕಾನ್ಸಿಯಸ್ ಇರೋದು. ಈಗ ಆಪರೇಟ್ ಮಾಡಿದ್ದಾರೆ, ಈಗ ಜಸ್ಟ್ ರಿಕವರ್ ಆಗಬೇಕು. ಅದನ್ನ ಆಸ್ಟೇಸಿಯಾ ಕೊಟ್ಟಿರ್ತಾರೆ. ಅವ್ರ ಫ್ರೆಂಡ್ ನವೀನ್ ಅವ್ರ ಕಂಡೀಷನ್ ಬಗ್ಗೆ ಅವರು ಫೈನ್, ಔಟ್ ಆಫ್ ಡೇಂಜರ್, ಅವ್ರಿಗೂ ಏನು ತೊಂದರೆ ಇಲ್ಲ. ಆ್ಯಂಡ್ ಆಪರೇಷನ್ ಆಗಿದೆ ಸಕ್ಸಸ್ಫುಲ್ ಆಗಿ. ಅವರು BP ಪಲ್ಸ್ ರೇಟ್ ಎಲ್ಲ ನಾರ್ಮಲ್ ಆಗಿದೆ 24 ಅವರ್ಸಲ್ಲಿ. ನಟ ಸಂಚಾರಿ ವಿಜಯ್ ಮತ್ತು ನವೀನ್ರನ್ನ ನಿನ್ನೆ ತಡರಾತ್ರಿ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಕಿಚ್ಚ ಸುದೀಪ್ ಚಾರಿಟಬಲ್ ಸೊಸೈಟಿ ಅಧ್ಯಕ್ಷ ರಮೇಶ್ ಕಿಟ್ಟಿ. ಕಿಚ್ಚ ಸುದೀಪ್ ಅವರಿಗೆ ಅಪಘಾತದ ಮಾಹಿತಿ ತಿಳಿದ ತಕ್ಷಣ ತಮ್ಮ ತಂಡಕ್ಕೆ ತಿಳಿಸಿದ್ರು. ಆಗ ಕಿಟ್ಟಿ ಸಂಚಾರಿ ವಿಜಯ್ ಮತ್ತು ನವೀನ್ ಅವರನ್ನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಜೊತೆಗೆ ಡಾಕ್ಟರ್ ಅರುಣ್ ನಾಯಕ್, ನ್ಯೂರೋ ಸರ್ಜನ್ ಅವರು ಅವರ ಜೊತೆ ಮಾತಾಡಿ ತಕ್ಷಣವೇ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಮೈಸೂರು ಜನರ ಬ್ರಿಂಗ್ ಬ್ಯಾಕ್ ರೋಹಿಣಿ ಸಿಂಧೂರಿ ಕ್ಯಾಂಪೇನ್ಗೆ 1 ಲಕ್ಷ ಜನರ ಬೆಂಬಲ ಸಿಕ್ಕಿದೆ. ಆನ್ಲೈನ್ನಲ್ಲಿ ನಡೀತಾ ಇರುವಂಥ IAS ಅಧಿಕಾರಿ ರೋಹಿಣಿ ಸಿಂಧೂರಿ ಪರವಾದ ಈ ಕ್ಯಾಂಪೇನ್ಗೆ ಸದ್ಯ 1 ಲಕ್ಷಕ್ಕೂ ಹೆಚ್ಚು ಮಂದಿ ಸಹಿ ಹಾಕಿದ್ದಾರೆ. ರೋಹಿಣಿ ಸಿಂಧೂರಿ ಅವರನ್ನ ಮತ್ತೆ ಮೈಸೂರಿಗೆ DC ಆಗಿ ನೇಮಿಸುವಂತೆ ಒತ್ತಾಯ ಮಾಡ್ತಿದ್ದಾರೆ.
change.org ಸಂಸ್ಥೆ ಮೂಲಕ ನಡೀತಾ ಇರುವಂತಹ ಈ ಅಭಿಯಾನ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಟ್ರೆಂಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಸುದ್ದಿಗಳು ಕೂಡ ಇದೆ. ಲೆಟ್ಸ್ ಸಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ ತನಿಖೆ ಚುರುಕುಗೊಂಡಿದೆ. ಆರೋಪಿಗಳಾದ ನರೇಶ್ ಗೌಡ, ಶ್ರವಣ್ ಕೊಟ್ಟ ಸುಳಿವಿನಿಂದ ಎಸ್ಐಟಿಗೆ ಕೆಲವೊಂದು ಸ್ಫೋಟಕ ಮಾಹಿತಿ ಕೂಡ ಸಿಕ್ಕಿದೆ. ಆರೋಪಿ ಶ್ರವಣ್ ಯುವತಿಗೆ ಸ್ಟಿಂಗ್ ಕ್ಯಾಮೆರಾ ಕೊಡಿಸಿದ್ದ ಬಗ್ಗೆ ಬಾಯ್ಬಿಟ್ಟಿದ್ದಾರಂತೆ. ರಮೇಶ್ ಜಾರಕಿಹೊಳಿ ಯುವತಿಯನ್ನ ಬೆದರಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರಂತೆ. ಈ ವಿಚಾರವನ್ನ ಯುವತಿಯೇ ನಮಗೆ ಹೇಳಿದ್ಲು, ಹಾಗಾಗಿ ಸ್ಟಿಂಗ್ ಮಾಡಿಸಿದ್ವು ಅಂತ ಎಸ್ಐಟಿ ಮುಂದೆ ಹೇಳಿಕೆ ನೀಡಿದ್ದಾನಂತೆ. ವಿಡಿಯೋ ಸಮೇತ ಪೊಲೀಸರಿಗೆ ದೂರು ನೀಡೋದಕ್ಕೆ ಸಲಹೆ ನೀಡಿದ್ವಿ, ಆದರೆ ದೂರು ಕೊಡಲು ಯುವತಿ ಹೆದರಿ ಹಿಂದೇಟು ಹಾಕಿದ್ಲು. ಜೀವ ಭಯದಿಂದಲೇ ನಾವೆಲ್ಲ ತಲೆಮರೆಸ್ಕೊಂಡಿದ್ವಿ, ರೈಲು ಬಸ್ನಲ್ಲೇ ಪ್ರಯಾಣ ಮಾಡ್ತಿದ್ವಿ ಅಂತ ಶ್ರವಣ್ ಹೇಳಿಕೆ ನೀಡಿದ್ದಾನಂತೆ. ಅಷ್ಟೇ ಅಲ್ಲ, ಇವತ್ತು ನರೇಶ್ ಹಾಗೂ ನಾಳೆ ಶ್ರವಣ್ರನ್ನ ಮತ್ತೆ ಹಾಜರಾಗಲು ಸೂಚನೆ ಕೊಟ್ಟಿದ್ದಾರೆ. ಮಹತ್ವದ ತನಿಖೆಯನ್ನು ನಡೆಸೋರಿದ್ದಾರೆ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕುಖ್ಯಾತ ಕಾರುಗಳರನ್ನ ಅರೆಸ್ಟ್ ಮಾಡಿದ್ದಾರೆ. ತನ್ವೀರ್ ಖಾಸಿಂ ಸಾಬ್, ಸೈಯದ್ ಹಾಗೂ ತನ್ಜೀಮ್ ಇಸ್ಮಾಯಿಲ್ ಖಾನಾಪುರ ಬಂಧಿತ ಆರೋಪಿಗಳು. ಬಂಧಿತರಿಂದ 5 ಲಕ್ಷ ರೂಪಾಯಿ ಮೌಲ್ಯದ ಕಾರು ವಶಕ್ಕೆ ಪಡೆಯಲಾಗಿದೆ. ಹಲವು ಕಳ್ಳತನ ಕೇಸ್ಗಳಲ್ಲಿ ಆರೋಪಿಗಳು ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ತನ್ಜೀಮ್ ಇಸ್ಮಾಯಿಲ್ ವಿರುದ್ಧ ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣೆಗಳಲ್ಲಿ ಹಲವು ಪ್ರಕರಣಗಳು ದಾಖಲಾಗಿದೆ. ಜಾಮೀನಿನ ಮೇಲೆ ಬಂದು 8 ರಿಂದ 10 ವರ್ಷಗಳಿಂದ ತಲೆಮರೆಸಿಕೊಂಡು ತಿರುಗ್ತಾ ಇದ್ರು. ಗೋಕುಲ್ ರೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಉಪ್ಪಾರಳ್ಳಿ ಗ್ರಾಮದಲ್ಲಿ ಆಸಾಮಿಯೊಬ್ಬ ಕಚ್ಚಿದ ಹಾವನ್ನ ಹಿಡ್ಕೊಂಡು ಆಸ್ಪತ್ರೆಗೆ ಬಂದಿದ್ದಾನೆ. ಉಪ್ಪಾರಳ್ಳಿ ಗ್ರಾಮದ ಕಡಪ್ಪ ಎನ್ನುವ ಯುವಕ ಹಾವು ಕಚ್ಚಿದೆ ಅಂತ ಆಸ್ಪತ್ರೆಗೆ ಹಾವನ್ನು ತಂದಿದ್ದ. ಹಾವನ್ನು ಕಂಡು ಜನ ಬೆಚ್ಚಿಬಿದ್ದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನಧಿಕೃತ ಕ್ಲಿನಿಕ್ಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ಅಂಕೋಲಾದಲ್ಲಿ ನಕಲಿ ವೈದ್ಯರಿಗೆ ಶಾಕ್ ನೀಡಿದ ಬೆನ್ನಲ್ಲೇ ದಾಂಡೇಲಿಯಲ್ಲೂ ಕೂಡ ಕೆಲವು ಕ್ಲಿನಿಕ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಈ ವೇಳೆ ಸಾಕಷ್ಟು ಪ್ರಮಾಣದ ಔಷಧಿಗಳನ್ನು ವಶಕ್ಕೆ ಪಡೆದು ಕ್ಲಿನಿಕ್ಗೆ ಬೀಗ ಜಡಿಯಲಾಗಿದೆ. ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ಅನಧಿಕೃತ ಕಾರ್ಯನಿರ್ವಹಿಸ್ತಾ ಇದೆ ಎಂಬ ಆರೋಪದ ಮೇಲೆ ಅಧಿಕಾರಿಗಳು ಕ್ಲಿನಿಕ್ಗಳ ಮೇಲೆ ದಾಳಿ ನಡೆಸಿದ್ದಾರೆ. ತಹಸೀಲ್ದಾರ್ ಶೈಲೇಶ್ ಪರಮಾನಂದ ನೇತೃತ್ವದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ರು. ಕ್ಲಿನಿಕ್ಗಳ ಬಾಗಿಲಿಗೆ ಬೀಗ ಜಡಿದ್ರು, ಔಷಧಿಗಳನ್ನು ವಶಕ್ಕೆ ತೆಗೆದುಕೊಂಡರು. ಸ್ಯಾಂಡಲ್ವುಡ್ನ ಹಿರಿಯ ನಿರ್ಮಾಪಕ ವಿತರಕ KCN ಚಂದ್ರಶೇಖರ್ ವಿಧಿವಶರಾಗಿದ್ದಾರೆ. 69 ವರ್ಷ ವಯಸ್ಸಿನ KCN ಚಂದ್ರಶೇಖರ್ ಅವರು ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು. ರಾತ್ರಿ 9 ಗಂಟೆ ಖಾಸಗಿ ಆಸ್ಪತ್ರೆಯಲ್ಲಿ KCN ಚಂದ್ರಶೇಖರ್ ಅವರು ವಿಧಿವಶರಾಗಿದ್ದಾರೆ. ನಿರ್ಮಾಪಕ ವಿತರಕರು ಆಗಿದ್ದರು. KCN ಚಂದ್ರಶೇಖರ್ ಅವರು ಹುಲಿಯ ಹಾಲಿನ ಮೇವು, ಬಬ್ರು ವಾಹನ ಹೀಗೆ 10 ಸಿನಿಮಾಗಳ ನಿರ್ಮಾಣ ಮಾಡಿದರು. ಇವತ್ತು ಶಿವಾನಂದ ಸರ್ಕಲ್ ಹತ್ತಿರ ಇರೋ ಅವರ ನಿವಾಸದಲ್ಲಿ 9 ಗಂಟೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 30 ನಿಮಿಷದ 30 ಸುದ್ದಿಯಲ್ಲಿ ಇನ್ನು 5 ಸುದ್ದಿಗಳು ಬಾಕಿ ಇದೆ. ಅದಕ್ಕೂ ಮುಂಚೆ ಮಗದೊಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಅದಕ್ಕೂ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ನೋಡ್ತಾ ಹೋಗೋಣ. ದೇಶದಲ್ಲೇ ಮೊದಲ ಬಾರಿಗೆ ಡ್ರೋನ್ ಮೂಲಕ ಔಷಧ ರವಾನೆಯ ಪ್ರಯೋಗಕ್ಕೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಜೂನ್ 18ರಿಂದ ಡ್ರೋನ್ ಮೂಲಕ ಔಷಧಿ ರವಾನೆಯ ಪ್ರಯೋಗ ನಡೆಯುತ್ತೆ. ಜೂನ್ 21ರಿಂದ 45 ದಿನಗಳ ಕಾಲ ಈ ಪ್ರಯೋಗ ನಡೆಯುತ್ತೆ. ಈ ಮೂಲಕ ಯಶಸ್ವಿಯಾದರೆ ಇನ್ನು 2 ವರ್ಷದಲ್ಲಿ ಅಮೆರಿಕ, ಚೀನಾ ರೀತಿ ಭಾರತದಲ್ಲೂ ಕೂಡ ಔಷಧಿ ಹೊತ್ತ ಡ್ರೋನ್ ಹಾರಾಡುತ್ತೆ. ಬೆಂಗಳೂರಿನ ಥ್ರೋಟಲ್ ಏರ್ಸ್ಪೇಸ್ ಸಿಸ್ಟಮ್ ಕಂಪನಿ ಖ್ಯಾತ ವೈದ್ಯ ಡಾಕ್ಟರ್ ದೇವಿಶೆಟ್ಟಿ ಅವರ ನಾರಾಯಣ ಹೆಲ್ತ್ಗಾಗಿ ಔಷಧ ಸಾಗಿಸುವ ಯೋಜನೆ ಕೈಗೆತ್ತಿಕೊಂಡಿದ್ದಾರೆ. ರಾಜ್ಯಾದ್ಯಂತ ಮುಂಗಾರು ಮಳೆ ಚುರುಕುಗೊಂಡಿದೆ. ಹಲವು ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗ್ತಾ ಇದೆ. ರೈತರು ಸಂತೋಷದಿಂದ ಬೆಳೆ ಬೆಳೆಯಲು ತಯಾರಿ ನಡೆಸ್ತಾ ಇದ್ದಾರೆ. ಕೊಡಗು, ಕರಾವಳಿ, ಉಡುಪಿಯಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ. ಕೊಡಗಿನಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಜೂನ್ 14ರ ತನಕ ಭಾರೀ ಮಳೆಯ ಮುನ್ಸೂಚನೆ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿತಾ ಇದೆ. ಭಾರೀ ಗಾಳಿಯೊಂದಿಗೆ ಬಿಟ್ಟು ಬಿಡದೆ
ಮಳೆ ಕೂಡ ಸುರಿತಾ ಇದೆ. ಸೋಮಾರಪೇಟೆ ತಾಲೂಕಿನ ತಾಕೇರಿಯಲ್ಲಿ ಭಾರೀ ಮಳೆಗೆ ಹಲವು ಕಡೆ ರಸ್ತೆಗೆ ಮರಗಳು ಉರುಳು ಬಿದ್ದೋಗಿದೆ. ಇನ್ನು 2 ದಿನ ಭಾರೀ ಮಳೆ ಮುನ್ಸೂಚನೆ ಕೊಡಲಾಗಿದೆ. 2 ದಿನ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. 115.6 ಮಿಲಿಮೀಟರ್ನಿಂದ 204 ಮಿಲಿಮೀಟರ್ ತನಕ ಮಳೆ ಬರುವ ಸಾಧ್ಯತೆ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ನೆರೆಯ ಮಹಾರಾಷ್ಟ್ರದಲ್ಲಿ ಮಹಾಮಳೆ ಆರ್ಭಟ ಜೋರಾಗಿದೆ. ಮಳೆಯಿಂದಾಗಿ ಭೂಮಿಯೇ ಕುಸಿತಾ ಇದೆ. ಮುಂಬೈನಲ್ಲಿ ನಿಂತಿದ್ದ ಜಾಗದಲ್ಲೇ ಕಾರೊಂದು ಕುಸಿದೆ. ಡ್ರೈನೇಜ್ ಇದ್ದ ಜಾಗದಲ್ಲಿ ಮಳೆಯಿಂದ ಭೂಮಿ ಕುಸಿದಿದೆ. ಹೀಗಾಗಿ ಕಾರು ಡ್ರೈನೇಜ್ ಒಳಗೆ ಮುಳುಗಿ ಹೋಗಿದೆ. ಕಾರು ಭೂಮಿಯೊಳಗೆ ಕುಸಿತಿರೋ ವಿಡಿಯೋ ಸಖತ್ ವೈರಲ್ ಆಗಿದೆ. Oh shit. ಕೋವಿಡ್ ಮಹಾಮಾರಿ ವಿರುದ್ಧ ಹೋರಾಡೋದಕ್ಕೆ ಅಕ್ಷಯ ಪಾತ್ರೆ ಫಂಡ್ ರೈಸ್ ಮುಂದಾಗಿದೆ. ಚೆಕ್ಮೇಟ್ ಕೋವಿಡ್ ಸೆಲೆಬ್ರಿಟಿ ಎಡಿಷನ್ನಲ್ಲಿ ವಿಶ್ವ ಚಾಂಪಿಯನ್ ವಿಶ್ವನಾಥ್ ಆನಂದ್ ಜೊತೆ ಕನ್ನಡದ ನಟ ಕಿಚ್ಚ ಸುದೀಪ್ ಚೆಸ್ ಆಡಿದರು. ಚೆಸ್ ವಿಶ್ವ ಚಾಂಪಿಯನ್ ಜೊತೆ ಆನ್ಲೈನ್ನಲ್ಲಿ ಕಿಚ್ಚ ಸುದೀಪ್ ಚೆಸ್ ಆಟ ಆಡ್ತಿದ್ರು. ಸೆಲೆಬ್ರಿಟಿ ಎಡಿಷನ್ನಲ್ಲಿ ಕಿಚ್ಚ ಸುದೀಪ್ ಜೊತೆ ಬಾಲಿವುಡ್ ನಟ ರಿತೇಶ್ ದೇಶ್ಮುಖ್, ನಿರ್ಮಾಪಕ ಸಾಜಿದ್ ನಡಿಲಾಡ್ವಾಡ್, ಟೀಮ್ ಇಂಡಿಯಾ ಕ್ರಿಕೆಟಿಗ ಯಜುವೇಂದ್ರ ಚಾಹಲ್ ಚೆಸ್ ಆಟದಲ್ಲಿ ಭಾಗಿಯಾಗಿದ್ದಾರೆ. Down to 16 seconds. I can't easy task at all. A rook pawn ending. Count the material. Everything is equal. He's attacking the d5 pawn. Yahan pe black can go for rook f2. Put. Thinking if he'll find queen c5, it's over. It is such a difficult position, and you're totally right. He was 17 years old when he, you can tell us if something is better here for white. ಇಲ್ಲಿಗೆ ಮುಂಜಾನೆಯ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಸ್ಟುಡಿಯೋಯಿಂದ ಹೊರಗೆ ಹೋಗೋಕ್ಕೆ ಮುಂಚೆ ಮಾಸ್ಕ್ ಅಂತೂ ಹಾಕ್ಕೋತೀನಿ. ನೀವು ಅಷ್ಟೇ ಮನೆಯಿಂದ ಹೊರಗೋಗ್ಬೇಕಾದ್ರೆ ಮಾಸ್ಕ್ ಹಾಕೊಳ್ಳಿ. ಹೊರಗೆ ಹೋದ್ಮೇಲೆ ಸಾಮಾಜಿಕ ಅಂತರ ಮೇಂಟೈನ್ ಮಾಡಿ. ಅವಾಗ ಸ್ಯಾನಿಟೈಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.